ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ಈಗ ನಾವು ಭಗವದ್ಗೀತೆಯ 4 ಅಧ್ಯಾಯಗಳನ್ನ ಮುಗಿಸಿ 5ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತೇಳಿ ಕರೆಯಲಾಗ್ತದೆ. ಈ ಅಧ್ಯಾಯ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಗೀತೆಯನ್ನು ಯಾರು ಯಾರಿಗೆ ಹೇಳಿದರು, ಯಾಕೆ ಹೇಳಿದರು ಮತ್ತು ಯಾವ ವಿಷಯಗಳನ್ನು ಕುರಿತು ಹೇಳಿದರು, ಭಗವಂತ ಈ ಸೃಷ್ಟಿಯಲ್ಲಿ ಯಾವ ಕಾರ್ಯವನ್ನು ನಾನು ಮಾಡ್ತೀನಿ. ಬಹುಶಃ 4ನೇ ಅಧ್ಯಾಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತೀನಿ. ಇಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ನನಗೆ ಈ ಜ್ಞಾನವನ್ನು ನೀನು ಹೇಗೆ ಹೇಳಿದೆ ಅಂತೇಳಿ. ಆಗ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಹೇಳ್ತಾನೆ, ನಾನು ನಿನಗೆ ಅಷ್ಟೇ ಅಲ್ಲ, ನಾನು ಹಿಂದೆ ಸೂರ್ಯನಿಗೆ ಹೇಳಿದ್ದೆ, ಸೂರ್ಯ ತನ್ನ ಮಗನಾಗಿರ್ತಕ್ಕಂತಹ ಮನುವಿಗೆ ಹೇಳ್ದ, ಮನು ಇಕ್ಷಾಕುವಿಗೆ ಹೇಳ್ದ, ಇಕ್ಷಾಕು ಅಗಸ್ತ್ಯನಿಗೆ ಹೇಳ್ದ, ಅಗಸ್ತ್ಯ ರಾಮನಿಗೆ ಹೇಳ್ದ ಸೀತೆಯನ್ನು ಕಳ್ಕೊಂಡಾಗ. ಆಗ ಮತ್ತೆ ಅವನು ಕೃಷ್ಣನಾಗಿ ಹುಟ್ಟಿದಾಗ ನಾನು ಈಗ ಬಂದು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅಂದರೆ ಇದು ಪರಂಪರೆಯಿಂದ ಬಂದಿದೆ, ಇದು ರಾಜರ್ಷಿಗಳಿಂದ ಮುಂದುವರಿತು, ಆದರೆ ಪ್ರಾಯಲೋಪ ಆಗಿರೋದ್ರಿಂದ ನಾನು ಮತ್ತೆ ನಿನಗೆ ಹೇಳ್ತಿದ್ದೀನಿ ಅಂತ. ಮತ್ತೆ ಪ್ರಶ್ನೆ ಕೇಳ್ತೀನಿ, ಬಹು ಮಿನಿಮೆ ವ್ಯತೀತಾನಿ ಅರ್ಜುನ ಅಂತೇಳಿ. ಅಲ್ಲ ನೀನು ನಾನು ಈಗ ಹುಟ್ಟಿದ್ದೀವಿ, ನಮ್ಗೆ ಹಿಂದಿನ ಜನ್ಮಗಳ ಪರಿಚಯ ಇಲ್ಲ, ಆದರೆ ನೀನು ಹಿಂದಿನ ಜನ್ಮಗಳ ಪರಿಚಯವನ್ನು ಹೇಗೆ ಹೇಳ್ತೀಯಾ, ನಿನಗೆ ಹೆಂಗೆ ನೆನಪಿದೆ, ನನಗಂತೂ ನೆನಪಿಲ್ಲ ಅಂತ ಕೇಳ್ತೀನಿ. ಅದಕ್ಕೋಸ್ಕರ ಬಹುನಿಮೆ ವ್ಯತೀತಾನೆ ಅರ್ಜುನ ಅಂತ ಹೇಳ್ತೀನಿ. ಅಂದರೆ ಅರ್ಜುನ, ನಾನು ನೀನು ಒಂದೇ ಜನ್ಮ ಪಡೆದಿಲ್ಲ, ಬಹಳಷ್ಟು ಜನ್ಮಗಳನ್ನು ನಾವು ಪಡೆದಿದ್ದೀವಿ. ಆದರೆ ಜನ್ಮ ಪಡೆದಿರೋದು ನಿನಗೆ ನೆನಪಿರೋದಿಲ್ಲ, ನನಗೆ ನೆನಪಿರ್ತದೆ. ಯಾಕೆ ಅಂದರೆ ನಾನು ಪ್ರಕೃತಿಯನ್ನು ಆಧಾರವಾಗಿ ಪಡಿತೀನಿ. ಅವಜಾನಂತಿಮ ಮೂಢಾಹ ಮನುಷ್ಯ ತನುವಾಶ್ರಿತಂ. ಅಂದರೆ ನಾನು ಒಬ್ಬ ವೃದ್ಧ ಮಾನವನ ಶರೀರದಲ್ಲಿ ಬರ್ತೀನಿ, ಆದರೆ ನಾನು ಪ್ರಕೃತಿಗೆ ಅಧೀನ ಆಗಿರೋದಿಲ್ಲ, ಪ್ರಕೃತಿಯನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತೀನಿ. ನನಗೆ ಎಲ್ಲ ಆಗು ಹೋಗುಗಳು ಸಹಿತ ನೆನಪಿರ್ತದೆ. ಆದರೆ ನೀನೇನಾಗಿರ್ತೀಯ, ಪಂಚೇಂದ್ರಿಯಗಳಿಗೆ ವಶನಾಗಿರ್ತೀಯ, ಕರ್ಮೇಂದ್ರಿಯಗಳಿಗೆ ವಶನಾಗಿರ್ತೀಯ, ವಿಕಾರಗಳಿಗೆ ವಶನಾಗಿರ್ತೀಯ. ಆದರೆ ನಾನು ಅಜನ್ಮ, ಅಯೋನಿಜ, ಅಕಾಯ, ಅಭೋಕ್ತನಾಗಿರೋದ್ರಿಂದ ನಾನು ಯಾವುದೇ ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ತೇನೆ ಹೊರತು ಪ್ರಕೃತಿಗೆ ನಾನು ವಶನಾಗಿರೋದಿಲ್ಲ ಎನ್ನುವ ಮಾತನ್ನು ಅಲ್ಲಿ ಹೇಳಲಾಗ್ತದೆ. ಹಾಗಾಗಿ ನಾನು ಬರ್ತೀನಿ, ಹೌದು, ಯಾವಾಗ ಬರ್ತೀನಿ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯತ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಅಂದರೆ ನಾನಿಲ್ಲಿ ಬರ್ತೀನಿ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದರೆ ಭರತ ಶ್ರೇಷ್ಠ. ನಾವೇನು ತಿಳ್ಕೊಳ್ತೀವಿ, ಭಾರತದಲ್ಲಿ ಧರ್ಮಗ್ಲಾನಿ ಆದಾಗ ಅನ್ನುವ ತಪ್ಪು ಕಲ್ಪನೆನೇ ಇಟ್ಕೊಳ್ತೀವಿ. ಅದು ಭಾರತದಲ್ಲಿ ಧರ್ಮಗ್ಲಾನಿ ಅಲ್ಲ, ಭರತ ಶ್ರೇಷ್ಠನಾದ ಅರ್ಜುನನೇ ಅಂತೇಳಿ. ಸಾಮಾನ್ಯವಾಗಿ ಭಾರತದಲ್ಲಿ ಹುಟ್ಟಿದವ್ರಿಗೆಲ್ಲ ಭಾರತೀಯರಂತ ಹೇಳಿ ಕರಿತೀವಿ. ಅದನ್ನೇ ಭಗವದ್ಗೀತೆ ಭರತಃ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಭರತ ಶ್ರೇಷ್ಠನಾದ ಅರ್ಜುನ ಎನ್ನುವ ಶಬ್ದವನ್ನು ಅಲ್ಲಿ ಬಳಸಲಾಗ್ತದೆ. ಹಾಗಾಗಿ ನಾನು ಯಾವಾಗ ಧರ್ಮಗ್ಲಾನಿ ಆಗ್ತದೆ, ಇಲ್ಲಿ ಧರ್ಮಗ್ಲಾನಿ ಅಂತಂದರೆ ಯಾವುದು ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಧರ್ಮ ಅಂದರೆ ಯಾವುದು? ಆತ್ಮನಲ್ಲಿ 2 ಧರ್ಮಗಳಿರ್ತದೆ. ಒಂದು ಸ್ವಧರ್ಮ, ಇನ್ನೊಂದನ್ನು ಪರಧರ್ಮ ಅಂತೇಳಿ ಕರಿತೀವಿ. ಸ್ವಧರ್ಮೇ ನಿಧನಂ ಶ್ರೇಯ ಅಂತೇಳಿ ಕರಿತೀವಿ. ಅಂದರೆ ಸ್ವಧರ್ಮದಲ್ಲಿದ್ದು ನಾವು ಶರೀರ ಬಿಡುವುದೇನಿದೆ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತೇಳಿ ಕರೀಲಾಗ್ತದೆ. ಇದನ್ನು ತಪ್ಪು ಕಲ್ಪನೆಗಳಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಇದನ್ನು ಬಳಸ್ಕೊಂಡಿದ್ದಾರೆ. ಸ್ವಧರ್ಮೇ ನಿಧನಂ ಶ್ರೇಯ ಅಂದರೆ ನಾವು ಹಿಂದೂ ಧರ್ಮದಲ್ಲಿದ್ದು ಶರೀರ ಬಿಡಬೇಕು, ಮುಸ್ಲಿಂ ಧರ್ಮದಲ್ಲಿದ್ದು ಅಂದರೆ ಮುಸ್ಲಿಮಾನರು ಹೆಚ್ಚು ಬಳಸ್ಕೊಂಡಿದ್ದಾರೆ. ಅಂದರೆ ಅವ್ರ ಧರ್ಮದಲ್ಲಿದ್ದು ಶರೀರ ಬಿಟ್ಟರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನುವ ಮಾತನ್ನು ಹೇಳಿ ಭಯೋತ್ಪಾದನೆ ಅವು ಇವು ಉಟ್ಕೊಳ್ಳಿಕ್ಕೆ ಕಾರಣ ಆಗಿದೆ. ಹಾಗೆಯೇ ನಮ್ಮ ಸನಾತನ ಪರಂಪರೆಯಲ್ಲಿಯೂ ಸಹಿತವಾಗಿ ಅದನ್ನೇ ಹೇಳಲಾಗ್ತದೆ, ನಮ್ಮ ಧರ್ಮದಲ್ಲಿದ್ದು ನಾವು ಆ ವಿಧಿವಿಧಾನಗಳಂತೆ ಶರೀರ ಬಿಡಬೇಕು ಅಂತೇಳಿ. ಇದು ತಪ್ಪು ಕಲ್ಪನೆ. ಸ್ವಧರ್ಮೇ ನಿಧನಂ ಶ್ರೇಯ ಅಂದರೆ ಸ್ವಧರ್ಮದಲ್ಲಿದ್ದು ನಾವು ಶರೀರವನ್ನು ಬಿಡಬೇಕಾಗ್ತದೆ ಅಂತೇಳಿ. ಸ್ವಧರ್ಮ ಅಂತ ಹೇಳಿದರೆ ನಮ್ಮ ಆತ್ಮದ ಸ್ವಧರ್ಮ ಯಾವುದು ಅಂದರೆ ಶಾಂತಿ, ಪ್ರೀತಿ, ಆನಂದ, ಮಮತೆ, ಕರುಣೆ, ವಾತ್ಸಲ್ಯ ಅಥವಾ ಆತ್ಮನ ಅಂತರಂಗದ ಸ್ವಯಂ ಶಕ್ತಿಗಳಾಗಿರ್ತದೆ ಇದು. ಹಾಗಾಗಿ ಅಂತಿಮತಿ ಸೋಗತಿ ಎನ್ನುವುದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಅಂತಿಮತಿ ಸೋಗತಿ ಅಂದರೆ ನಾವು ಶರೀರ ಬಿಡುವ ಸಮಯದಲ್ಲಿ
ನಾವು ಯಾವ ನೆನಪಿರ್ತದೆಯೋ ಅದರಂತೆ ಜನ್ಮ ಪಡಿತೀವಿ ಅಂತೇಳಿ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ, ನಾವು ಸ್ವಧರ್ಮದಲ್ಲಿ ಅಂದರೆ ಶಾಂತಿಯಿಂದ, ಪ್ರೀತಿಯಿಂದ, ಮಮತೆಯಿಂದ, ಕರುಣೆಯಿಂದ ಆ ಭಗವಂತನ ನೆನಪಿನಲ್ಲಿದ್ದು ಶರೀರ ಬಿಡಬೇಕೇ ಹೊರತು ಇನ್ಯಾವುದೇ ಪರಿಕಲ್ಪನೆಗಳಿಲ್ಲ. ಈ ಸ್ಥೂಲ ಧರ್ಮ ಅಲ್ಲ. ನಾವು ಶರೀರಕ್ಕೆ ಅಡ್ಡನಾಮ ಹಾಕ್ಬೋದು, ಉದ್ದನಾಮ ಹಾಕ್ಬೋದು, ಅಥವಾ ಮೀಸೆ ಬಳಸ್ಬೋದು, ಗಡ್ಡ ಬಿಡ್ಬೋದು, ಯಾವುದೇ ಇರ್ಬೋದು. ಅವರವರ ಧರ್ಮಕ್ಕೆ ಅನುಸಾರವಾಗಿ ಆ ಲಾಂಛನಗಳನ್ನು ಅವರು ಬಿಡಿಸ್ಕೊಂಡಿರ್ತಾರೆ. ಆದರೆ ಲಾಂಛನಗಳಿಗೂ ಧರ್ಮಕ್ಕೂ ಆತ್ಮನಿಗೂ ಯಾವುದೇ ಸಂಬಂಧ ಇಲ್ಲ. ಆತ್ಮನು ಶರೀರವನ್ನು ಬಿಡಬೇಕಾದ್ರೆ ಅವನು ಸ್ವಧರ್ಮ ಅಂತ ಹೇಳಿದರೆ ಅವನು ಶಾಂತಿ ಪ್ರೀತಿಯಿಂದ ಭಗವಂತನ ನೆನಪಿನಲ್ಲಿ ಶರೀರ ಬಿಡೋದು ಅಂತೇಳಿ. ಹಾಗಾಗಿ ಧರ್ಮ ಅಂತ ಹೇಳಿದರೆ ಆತ್ಮನ ಸ್ವಧರ್ಮವೇ ಧರ್ಮ. ಆ ಧರ್ಮ ಯಾವಾಗ ನಶಿಸಿ ಹೋಗ್ತದೆ, ಶಾಂತಿಗೆ ಯಾವಾಗ ಧಕ್ಕೆ ಬರ್ತದೆ, ಪ್ರೀತಿಗೆ ಯಾವಾಗ ಧಕ್ಕೆ ಬರ್ತದೆ, ಸಾಕಾರ, ಸಹಬಾಳ್ವೆ, ಒಟ್ಟಾರೆಯಾಗಿ ಮಾನವೀಯತೆಗೆ ಯಾವಾಗ ಧಕ್ಕೆ ಬರ್ತದೆ, ಅದನ್ನು ಧರ್ಮಗ್ಲಾನಿ ಅಂತೇಳಿ ಕರಿತೀವಿ. ಅಂದರೆ ಎಲ್ಲ ಧರ್ಮಗಳಲ್ಲಿಯೂ ಮೌಲ್ಯಗಳನ್ನು ವಿವರಿಸ್ತಾರೆ, ಆದರೆ ಯಾರಲ್ಲಿಯೂ ಸಹಿತವಾಗಿ ಮೌಲ್ಯಗಳಿಲ್ಲ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಕರಿತೀವಿ ನಾವು. ಅಂದರೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದರೆ ದೇವನಾಡುವ ಪರಿ ಅಂತೇಳಿ ಕರೀಲಾಗ್ತದೆ. ಅಂದರೆ ನಾವು ಅಂತರಂಗ ಮತ್ತು ಬಹಿರಂಗ ಶುದ್ಧವಾಗಿದ್ದಾಗ ಅದನ್ನೇ ಧರ್ಮ ಅಂತೇಳಿ ಕರೀಲಾಗ್ತದೆ. ಅಂದರೆ ಪಾಸಿಟಿವ್ ಕಾನ್ಷಿಯಸ್ನೆಸ್, ಸಕಲ ಜೀವಾತ್ಮರಿಗೆ ಲೇಸನು ಬಯಸ್ತಕ್ಕಂಥ ಒಂದು ಶಕ್ತಿ ಏನಿದೆ ಅದನ್ನೇ ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಕರೀಲಾಗ್ತದೆ. ಅಂದರೆ ಈ ದಯೆ ಅಂತಕ್ಕಂಥದ್ದು ಸಕಲ ಜೀವರ ಬಗ್ಗೆ ನಮಗೆ ಏನು ಭಾವನೆ ಇದೆ, ನಾವು ಸಕಲ ಜೀವಿಗಳ ಜೊತೆಯಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಧರ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಆ ಧರ್ಮಕ್ಕೆ ಧಕ್ಕೆ ಬಂದಾಗ, ಅಂದರೆ ಸ್ವಧರ್ಮಕ್ಕೆ ಧಕ್ಕೆ ಬಂದಾಗ, ಭರತ ಶ್ರೇಷ್ಠನಾದ ಅರ್ಜುನನೇ. ಹಾಗಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಕ್ತಾನಾಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ ಅಧರ್ಮವನ್ನು ವಿನಾಶ ಮಾಡಲಿಕ್ಕೆ ಇಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗದಲ್ಲಿ ಬರ್ತದೆ. ಏನಂತ ಹೇಳಿದರೆ ಅಸುರಿ ಪ್ರವೃತ್ತಿ ಅಂದ್ರೇನು, ಸುರ ಪ್ರವೃತ್ತಿ ಅಂದರೆ ದೈವಿ ಪ್ರವೃತ್ತಿ ಅಂದರೆ ಅಂತೇಳಿ. ಅಸುರ ಪ್ರವೃತ್ತಿ ಅಂತ ಹೇಳಿದರೆ ಅವನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯೆ, ದ್ವೇಷ, ಅಸೂಯೆ ಇವೆಲ್ಲವೂ ತುಂಬಿಕೊಂಡಿದ್ದಾಗ ಅವರನ್ನು ಅಸುರರು ಅಂತೇಳಿ ಕರಿತೀವಿ. ಹಾಗಾಗಿ ಮನುಷ್ಯನ ಆತ್ಮದಲ್ಲಿ ಅಸುರಿಯ ಪ್ರವೃತ್ತಿ ತುಂಬಿಕೊಂಡಾಗ ಅದನ್ನೇ ಅಧರ್ಮ ಅಂತೇಳಿ ಕರೀಲಾಗ್ತದೆ. ಈ ಅಧರ್ಮವನ್ನು ಅಂದರೆ ಅಶಾಂತಿಯನ್ನು, ದುಃಖವನ್ನು, ಹಾಗೆ ಖಿನ್ನತೆಯನ್ನು, ಉದ್ವೇಗವನ್ನು, ಕೀಳಿರಿಮೆಯನ್ನು, ಅದ್ರ ಜೊತೆಯಲ್ಲಿ ನಾವು ಮನುಷ್ಯನಲ್ಲಿರ್ತಕ್ಕ ಅಪವಿತ್ರತೆಯನ್ನು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯೆ, ದ್ವೇಷ, ಅಸೂಯೆ ಇವೆಲ್ಲವನ್ನು ಅಧರ್ಮ ಅಂತೇಳಿ ಕರೀಲಾಗ್ತದೆ. ಅಸುರಿ ಪ್ರವೃತ್ತಿ ಅಂತೇಳಿ ಕರೀಲಾಗ್ತದೆ. ಇವುಗಳನ್ನು ವಿನಾಶ ಮಾಡಿ, ವಿನಾಶ ಅಂತ ಹೇಳಿದರೆ ಆತ್ಮನ ಅಂತರಂಗದಲ್ಲಿರುವ ಈ ಎಲ್ಲ ಅಕ್ವೈರ್ಡ್ ಕ್ವಾಲಿಟಿಯನ್ನು ವಿನಾಶ ಮಾಡಿ ಆ ಒಂದು ಆತ್ಮನಲ್ಲಿ ದೈವಿ ಶಕ್ತಿಯನ್ನು, ದೈವಿ ಪ್ರವೃತ್ತಿಯನ್ನು ಅಥವಾ ದೈವಿ ಪರಂಪರೆಯನ್ನು, ದೈವಿ ಸಂಸ್ಕೃತಿಯನ್ನು ತುಂಬತಕ್ಕಂಥದ್ದನ್ನೇ ದೈವಿ ಧರ್ಮ, ಸನಾತನ ಧರ್ಮ ಅಂತೇಳಿ ಕರೀಲಾಗ್ತದೆ. ಹಾಗಾಗಿ ಆ ಒಂದು ಆತ್ಮನ ಅಂತರಂಗದಲ್ಲಿರುವ ಸ್ವಧರ್ಮವನ್ನು ಪುನಶ್ಚೇತನಗೊಳಿಸಲಿಕ್ಕಾಗಿ ಈ ಜಗತ್ತಿಗೆ ನಾನು ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಿಂದೂ, ಮುಸ್ಲಿಂ, ಕ್ರೈಸ್ತ ಈ ರೀತಿಯಾಗಿರ್ತಕ್ಕಂಥ ಧರ್ಮವನ್ನು ನಾನು ಸ್ಥಾಪನೆ ಮಾಡೋದಿಲ್ಲ. ನಾನು ಸ್ಥಾಪನೆ ಮಾಡಬೇಕಾದ್ರೆ ಸೃಜಾಮ್ಯಹಂ, ಸೃಷ್ಟಿಸಿಕೊಂಡು ನಾನೇ ಬರುತ್ತೇನೆ ಎನ್ನುವ ಮಾತನ್ನು ಅಲ್ಲಿ ಹೇಳ್ತೇನೆ. ಇಲ್ಲಿ ಸಾಮಾನ್ಯವಾಗಿ 3 ಶಬ್ದಗಳನ್ನು ಬಳಸ್ತೀವಿ ನಾವು. ಒಂದು, ಆ ಪರಮಧಾಮದಿಂದ ಬಂದವರು, ಬಿದ್ದವರು, ಕಳಿಸಲ್ಪಟ್ಟವರು ಅಂತೇಳಿ ಕರಿತೀವಿ. ಈಗ ಸಾಮಾನ್ಯವಾಗಿ ನಾವು ನೀವೆಲ್ಲ ಏನಾಗಿದ್ದೀವಿ ಅಂತ ಹೇಳಿದರೆ ಪರಮಧಾಮದಿಂದ ಬಿದ್ದವರು. ಅಂದರೆ ಇಲ್ಲಿ ಪಂಚಭೂತಗಳ ಆಕರ್ಷಣೆಗೆ, ಅಂದರೆ ಇಲ್ಲಿ ಪಂಚತತ್ವಗಳ ಆಕರ್ಷಣೆಗೊಳಗಾಗಿ ಆ ಪರಮಧಾಮದಿಂದ ಕೆಳಗಡೆ ಬಂದುಬಿಟ್ಟಿವಿ. ಆದರೆ ನಮ್ಮನ್ನು ಯಾರೂ ಕಳಿಸ್ತಿಲ್ಲ. ಆದರೆ ಧರ್ಮಾತ್ಮರು, ಪುಣ್ಯಾತ್ಮರು, ಮಹಾತ್ಮರನ್ನು ಈ ಜಗತ್ತಿಗೆ ಒಳಿತು ಉಂಟಾಗಲಿ ಅನ್ನುವ ದೃಷ್ಟಿಯಿಂದ ಅವರನ್ನು ಭಗವಂತ ಕಳಿಸಲ್ಪಟ್ಟವರು. ಆದರೆ ಭಗವಂತ ತಾನೇ ಇಳಿದು ಬಂದವರು, ಇಳೆಗೆ ಬಂದವರು. ಅಂದರೆ ಸರ್ವಜ್ಞ ಒಂದು ಕಡೆ ಒಂದು ಮಾತನ್ನು, ಅಳಿಗಾಲ ಧರ್ಮಕ್ಕೆ ಬಳಿ ಸಾರೆ ಶಿವ ತಾನು ಇಳೆಗೆ ಬಂದು ಸಜ್ಜನರ ರಕ್ಷಿಪನು ಅಂತೇಳಿ. ಹಾಗಾಗಿ ಸೃಜಾಮ್ಯಹಂ ಅನ್ನುವ ಮಾತು ಏನು ತಿಳಿಸ್ಕೊಡ್ತದೆ ಅಂದರೆ ನಾನು ಸೃಷ್ಟಿಸಿಕೊಂಡು ಬರ್ತೀನಿ. ಈಗ ಸಾಮಾನ್ಯವಾಗಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಕಲ್ಪನೆಗಳಲ್ಲಿ ಭಗವಂತ ನಿರಾಕಾರ ಪರಮಧಾಮದಿಂದ ಈ ಸೃಷ್ಟಿಗೆ ಬರಬೇಕಾದ್ರೆ ಅವನು ಸೂಕ್ಷ್ಮ ಲೋಕವನ್ನು ಸೃಷ್ಟಿಸ್ತಾನೆ.
ಸೂಕ್ಷ್ಮ ಲೋಕವನ್ನು ಸೃಷ್ಟಿಸಿ ಅಲ್ಲಿ ಬ್ರಹ್ಮನನ್ನು ಸೃಷ್ಟಿಸ್ತಾನೆ. ಅರ್ಥಾತ್ ಬ್ರಹ್ಮನ ಸೂಕ್ಷ್ಮ ಶರೀರವನ್ನು ಸೃಷ್ಟಿಸಿ ಆ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಈ ಜಗತ್ತಿಗೆ ಅವನು ಬರ್ತಾನೆ. ಯಾತಕ್ಕೋಸ್ಕರವಾಗಿ ಬರುವ ಉದ್ದೇಶ ಏನು? ಸೃಜಾಮ್ಯಹಂ, ಅದು ಸೃಷ್ಟಿಸ್ಕೊಂಡ ಅವನು ತನ್ನ ಶರೀರವನ್ನು ತಾನೇ ಸೃಷ್ಟಿಸ್ಕೊಂಡ ಈ ಜಗತ್ತಿಗೆ ಬರಬೇಕಾಗ್ತದೆ. ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧನ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ. ಇದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಾನು ಈ ಜಗತ್ತಿಗೆ ಬರ್ತೀನಿ ಸಾಧು ಸನ್ಯಾಸಿಗಳನ್ನು, ಅಂದರೆ ಸಾಧು ಸನ್ಯಾಸಿಗಳಂತ ಹೇಳಿದರೆ ನೀವು ಈಗ ತಿಳ್ಕೊಳ್ಬಾರ್ದು ಯಾರು ಬೂದಿ ಬೆಳ್ಕೊಂಡಿರ್ತಾರೆ ಅಥವಾ ಯಾರು ಕಾವಿ ಹಾಕ್ಕೊಂಡಿರ್ತಾರೆ, ಯಾರು ಸಾಧನೆ ಮಾಡ್ತಿರ್ತಾರೆ, ಅದೇ ಅಲ್ಲ. ಯಾರು ದೇವತೆಗಳಾಗಿದ್ದಂಥವ್ರು ಅವರು ಸಾಧುಗಳು ಅಂತ ಹೇಳಿದರೆ ಅವರು ಒಂದು ರೀತಿಯಾಗಿರ್ತಕ್ಕಂತಹ ಆತ್ಮ ಸಂಸ್ಕೃತಿಯನ್ನು, ದೈವಿ ಸಂಸ್ಕೃತಿಯನ್ನು, ಶಾಂತಿಯ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು. ಆ ದೇವತೆಗಳೇನು 33 ಕೋಟಿ ದೇವತೆಗಳಿದ್ದರು, ಅವರು ಪುನರ್ಜನ್ಮದಲ್ಲಿ ಬಂದು ಇವತ್ತು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲೆಲ್ಲೋ ಜನ್ಮ ಪಡೆದು ಅವರು ಪರಮಾತ್ಮನಿಗಾಗಿ ಪರಿತಪಿಸ್ತಾ ಇದ್ದಾರೆ. ಆ ಸಾಧುಗಳನ್ನು, ಅಂದರೆ 33 ಕೋಟಿ ದೇವತೆಗಳೇನಿದ್ರು ಅವರು ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕಾಗಿ ಈ ಜಗತ್ತಿಗೆ ಭಗವಂತ ನಾನು ಬರ್ತೀನಿ ಅಂತೇಳಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಧರ್ಮ ಸ್ಥಾಪನೆ ಅಂತ ಹೇಳಿದರೆ ಆತ್ಮನ ಅಂತರಂಗದ ಸ್ವಧರ್ಮಗಳನ್ನು ಪುನಶ್ಚೇತನ ಮಾಡಲಿಕ್ಕೋಸ್ಕರವಾಗಿ ನಾನು ಈ ಜಗತ್ತಿಗೆ ಬರ್ತೀನಿ ಅಂತೇಳಿ. ಹಾಗೆಯೇ ಮುಂದುವರಿತಾ ಇದರಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತೇಳಿ ಕರೀಲಾಗ್ತದೆ. ಅಂದರೆ ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು. ಹೌದು, ಐಡಿಯಾಸ್ ರೂಲ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ವಿಚಾರಗಳು ಜಗತ್ತನ್ನು ಆಳ್ತದೆ. ವಿಚಾರಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಅಂದರೆ ಮಾಹಿತಿ ತಂತ್ರಜ್ಞಾನ ಅಂತೇಳಿ ಕರಿತೀವಿ. ಮಾಹಿತಿ ಅಂದರೆ ಇನ್ಫಾರ್ಮೇಷನ್. ಇಲ್ಲಿ ಜ್ಞಾನ ಅಂತ ಹೇಳಿದರೆ ನಾಲೆಡ್ಜ್ ಈಸ್ ಪವರ್ ಅಂತೇಳಿ ಕರಿತೀವಿ. ಅಂದರೆ ಜ್ಞಾನವು ಏನಾಗಿರಬೇಕು? ಮಾಹಿತಿಯು ಶಕ್ತಿಶಾಲಿಯಾಗಿರಬೇಕು. ಅದರಿಂದನ ಇನ್ನೊಂದನ್ನು ಸೃಷ್ಟಿಸುವ ಶಕ್ತಿ ಅದಕ್ಕಿರಬೇಕಾಗ್ತದೆ. ಹಾಗಾಗಿ ಯಾವಾಗ ಸೃಷ್ಟಿಸುವ ಶಕ್ತಿ ಇರ್ತದೆ ಆಗ ನಾವು ಅದನ್ನು ಜ್ಞಾನ ಅಂತೇಳಿ ಕರೀಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಒಬ್ಬರ ಬದುಕನ್ನು ಪರಿವರ್ತನೆ ಮಾಡಬೇಕು ಅಥವಾ ಒಬ್ಬರ ಬದುಕನ್ನು ಉನ್ನತಿಯತ್ತ ಕರ್ಕೊಂಡು ಹೋಗ್ಬೇಕು, ಒಬ್ಬ ಬದುಕನ್ನು ಶ್ರೇಷ್ಠತೆಯತ್ತ ಕರ್ಕೊಂಡು ಹೋದಾಗ ಅದಕ್ಕೆ ನಾವು ಜ್ಞಾನ ಅಂತೇಳಿ ಕರಿತೀವಿ. ಹೀಗೆ 2ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳಿಕೊಟ್ಟಿದ್ದಂದರೆ ಸಾಂಖ್ಯ ಯೋಗವನ್ನು, ಪ್ರಕೃತಿಯನ್ನು ಅಲ್ಲಿ ವಿಶೇಷವಾಗಿ ಆತ್ಮನ ವಿಷಯವನ್ನು ತಿಳಿಸ್ಕೊಡ್ಲಾಗ್ತದೆ. ಹಾಗೆಯೇ 3ನೇ ಅಧ್ಯಾಯದಲ್ಲಿ ನಾವು ಕರ್ಮವನ್ನು ಮಾಡಲೇಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಾಗ್ತದೆ. 4ನೇ ಅಧ್ಯಾಯದಲ್ಲಿ ಬಹುಮುಖ್ಯವಾಗಿ ನಾನು ಯಾಕೆ ಬರ್ತೀನಿ ಈ ಜಗತ್ತಿಗೆ, ಯಾರ್ಯಾರನ್ನು ನಾನು ಉದ್ಧಾರ ಮಾಡ್ತೀನಿ ಮತ್ತು ಏನು ಕೊಡ್ತೀನಿ, ನಾನು ಯಾವ್ದು ಕೊಡ್ತೀನಿ? ನಹಿ ಜ್ಞಾನೇನ ಸದೃಶಂ, ಅಂದರೆ ಜ್ಞಾನವನ್ನು ಕೊಟ್ಟು ಅದರ ಆಧಾರದ ಮೇಲೆ ನಾನು ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡ್ತಕ್ಕಂಥ ಕಾರ್ಯವನ್ನು ನಾನು ಮಾಡ್ತೀನಿ ಅನ್ನುವುದನ್ನು ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಅಂದರೆ ಇದರ ಜೊತೆಯಲ್ಲಿ ನಾನು ಈ ಸೃಷ್ಟಿಗೆ ಬರ್ತೀನಿ, ಆಧಾರವನ್ನು ತೆಗೆದುಕೊಳ್ತೀನಿ, ಎಲ್ಲವೂ ಸರಿಯೇ. ಬಟ್ ನಾನು ಬಂದಂಥ ಸಮಯದಲ್ಲಿ ಜಗತ್ತಿನ ಜನ ಏನು ಮಾಡ್ತಾರೆ? ಅವಜಾನಂತಿಮ ಮೂಢಾಹ ಮನುಷ್ಯ ತನುವಾಶ್ರಿತಂ ಪರಂ ಭಾವಂ ಅಜಾನಂತು ಮಮಂ ಭೂತಮಹೇಶ್ವರಂ ಅಂತೇಳಿ ಕರೀಲಾಗ್ತದೆ. ಅಂದರೆ ಇದರ ಅರ್ಥ ಏನಂತ ಹೇಳಿದರೆ ಅವಜಾನಂತಿಮ ಮೂಢಾಹ ಮನುಷ್ಯ ತನುವಾಶ್ರಿತಂ, ಅಂದರೆ ನಾನು ಮನುಷ್ಯನ ತನುವನ್ನು ಆಶ್ರಯಿಸ್ಬರ್ತೀನಿ. ಸೃಜಾಮ್ಯಹಂ, ಸೃಷ್ಟಿಸಿಕೊಂಡು ಬರ್ತೀನಿ ನಾನು. ಆದರೆ ಸೃಷ್ಟಿಸಿಕೊಂಡು ಬಂದಾಗ ನನಗೆ ಏನಾಗ್ತದೆ? ಸಾಮಾನ್ಯ ಮನುಷ್ಯರು ನನ್ನನ್ನು ತಿಳ್ಕೊಳ್ಳೋದಿಲ್ಲ ಅಂಥೇಳಿ. ಯಾಕೆ ಸಾಮಾನ್ಯ ಮನುಷ್ಯರು ತಿಳ್ಕೊಳ್ಳೋದಿಲ್ಲ ಅಂದರೆ ನಾವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಮಾತುಗಳನ್ನೇ ಹೇಳ್ತೀವಿ. ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಪರಮಧಾಮದಿಂದ ಈ ಜಗತ್ತಿಗೆ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಇವತ್ತು ಬಂದಿದ್ದಾರೆ. ಇದೆಲ್ಲವೂ ಸತ್ಯವೂ ನಿತ್ಯವೂ ಆಗಿದೆ. ಆದರೆ ನಾವು ಇಡೀ ಜಗತ್ತಿಗೆ ಪ್ರಚಾರ ಮಾಡ್ತಿದ್ವಿ ಭಗವಂತ ಈ ಸೃಷ್ಟಿಗೆ ಬಂದಿದ್ದಾನೆ ಅಂತ. ಅದು ಅವಜಾನಂತಿಮ ಮೂಢ ಮನುಷ್ಯತನವಾಶ್ರಮ, ಅವನು ಒಬ್ಬ ವೃದ್ಧ ಮಾನವನ ಶರೀರದಲ್ಲಿಯೇ ಬಂದಿದ್ದಾನೆ, ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ. ಆದರೆ ಅದನ್ನು ಯಾರು ಸಹಿತವಾಗಿ ಅರ್ಥ ಮಾಡ್ಕೊಳ್ತಿಲ್ಲ, ತಿಳ್ಕೊಳ್ತಿಲ್ಲ ಅಂತೇಳಿ ಕರೀಲಾಗ್ತದೆ. ಅಂದರೆ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆಯೋ ಅವರಿಗೆ ನಾನು ಮುಕ್ತಿ, ಜೀವನ್ ಮುಕ್ತಿಯನ್ನು ಕೊಡ್ತೀನಿ, ಜ್ಞಾನವನ್ನು ಕೊಡ್ತೀನಿ ಎನ್ನುವ ಮಾತನ್ನು ಹೇಳಲಾಗ್ತದೆ. ಹಾಗಾಗಿ ನಾವು ಒಂದು ಸತ್ಯ ಗೀತಾ ಜ್ಞಾನವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನೀವೆಲ್ಲರೂ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ, ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.